ಇನ್ನು ಹುಬ್ಬಳ್ಳಿಯಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಕೂಡ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮೇ 20ರೊಳಗಾಗಿ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು. ಮೇ 4ರ ಫಲಿತಾಂಶದ ನಂತರ ಈ ಒಂದು ವಿಚಾರ ಚರ್ಚೆಗೆ ಬರುತ್ತೆ ಅಂತ ಹೇಳ್ತಾ ಇರುವಂತದ್ದು. ಹುಬ್ಬಳ್ಳಿಯಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಮೇ 20ರೊಳಗಾಗಿ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು ಅಂತ. ಮೇ 4ರ ಫಲಿತಾಂಶ ಅದಾದ ನಂತರ ಈ ವಿಷಯದ ಚರ್ಚೆ ಆಗುತ್ತೆ. 50% ಸಚಿವರನ್ನ ಪಕ್ಷದ ಕೆಲಸಕ್ಕೆ ನಿಯೋಜನೆ ಮಾಡಬೇಕು, ಉಳಿದವರಿಗೆ ಅವಕಾಶ ನೀಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಆದ್ರೆ ಹೈಕಮಾಂಡ್ ತಗೊಳ್ಳೋ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರ್ದು ಅಂತ ಹೈಕಮಾಂಡ್ಗೆ ಹೇಳಿದೆ. ಇನ್ನು ಹೀಗಾಗಿ ಈ ಬಗ್ಗೆ ಒಂದು ಮಾತನ್ನ ಕೂಡ ನಾವು ಆಡೋದಿಲ್ಲ. ವಿಧಾನ ಪರಿಷತ್ ಕಾಂಗ್ರೆಸ್ ಮುಖ್ಯ ಸಚೇತಕ ಹುಬ್ಬಳ್ಳಿಯಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಮೇ 20ರೊಳಗೆ ಅಂತ ಹೇಳ್ತಾ ಇದ್ದಾರೆ. ಮೇ 4ಕ್ಕೆ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಇರುತ್ತೆ, ಜೊತೆಗೆ ಬೈ ಎಲೆಕ್ಷನ್ ಫಲಿತಾಂಶ ಕೂಡ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಫಲಿತಾಂಶದ ನಂತರದಲ್ಲಿ 50% ಸಚಿವರನ್ನ ಪಕ್ಷದ ಕೆಲಸಕ್ಕೆ ನಿಯೋಜನೆ ಮಾಡಬೇಕು, ಇನ್ನು ಮಿಕ್ಕವರಿಗೆ ಕೂಡ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ದೀವಿ ಹೈಕಮಾಂಡ್ಗೆ ಅಂತ ಹೇಳ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ರೀತಿಯಾದಂತ ಮಾತು ನಾವು ಆಡೋದಿಲ್ಲ, ಯಾಕಂದ್ರೆ ಹೈಕಮಾಂಡ್ ಹೇಳಿದೆ ಈ ವಿಚಾರವಾಗಿ ಯಾರು ಕೂಡ ಎಲ್ಲೂ ಮಾತನಾಡಬಾರದು ಅಂತ. ವಿಧಾನ ಪರಿಷತ್ ಕಾಂಗ್ರೆಸ್ ಮುಖ್ಯ ಸಚೇತಕ ಎಂಎಲ್ಸಿ ಹೇಳ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಬಗ್ಗೆ ನಾವೇನು ಮಾತನಾಡೋದಿಲ್ಲ, ಆದ್ರೆ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು ಅಂತ ಹೇಳ್ತಾ ಇರುವಂಥದ್ದು. ಫಲಿತಾಂಶದ ನಂತರದಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ. ಯಾರ್ಯಾರಿಗೆ ಯಾವ ಯಾವ ಕೆಲಸಗಳನ್ನು ನಿಯೋಜಿಸಬೇಕು, ಯಾರು ಆಗಿದ್ರೆ ಸಚಿವರಾಗ್ತಾರೆ, ಇನ್ನು ಉಳಿದಂಥವ್ರಿಗೆ ಯಾರ್ಯಾರ ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಹೊಸಬರಾಗಿರಬಹುದು, ಹಿರಿಯರಾಗಿರಬಹುದು, ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ದೀವಿ. ನಾಯಕತ್ವ ಬದಲಾವಣೆ ಬಗ್ಗೆ ಅಂತೂ ಮಾತನಾಡೋದಿಲ್ಲ, ಒಟ್ಟಿನಲ್ಲಿ ಈ ಸಚಿವ ಸಂಪುಟ ರಚನೆ ಬಗ್ಗೆ ಮಾತನಾಡಿದ್ದೀವಿ ಹೈಕಮಾಂಡ್ ಜೊತೆಗೆ ಅಂತ ಹೇಳ್ತಾ ಇರುವಂಥದ್ದು. ಪಂಚರಾಜ್ಯ ಚುನಾವಣೆ ನಡೀತಾ ಇರುವಂಥದ್ದು. ರಿಸಲ್ಟ್ ಬಂದ ನಂತರದಲ್ಲಿ ಬದಲಾವಣೆ